ಭಾವನಾ ರಮಣ್ಣ ಅವರ ಮುದ್ದಿನ ಮಗಳನ್ನ ನೋಡ್ತಾ ಇರ್ಬೋದು. ಇತ್ತೀಚೆಗೆ ಭಾವನಾ ಅವರು ಸಹ ಮಗಳ ಜೊತೆ ಕಾಣಿಸ್ಕೊಂಡಿದ್ದಾರೆ. ಒಂದು ಸಂಭ್ರಮ ಈವೆಂಟ್ ನಲ್ಲಿ ಬಹಳನೇ ಖುಷಿಯಾಗಿದ್ದಾರೆ. ಮಗಳೊಟ್ಟಿಗೆ ಅದ್ಭುತವಾದಂತಹ ಸಮಯವನ್ನ ಕಳೀತಾ ಇದ್ದಾರೆ. ಮುಂಚೆ ಇವರಿಗೆ ಆಗಿದ್ದು ಅವಳಿ ಮಕ್ಕಳು, ಬಟ್ ಒಂದು ಮಗು ಅಗಲಿಕೆ ಆಗುತ್ತೆ. ಇನ್ನ ಒಂದು ಮಗುವನ್ನ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಮಗುವಿಗೆ ಅದ್ಭುತವಾದಂತಹ ರುಕ್ಮಿಣಿ ಎಂಬ ಒಂದು ಹೆಸರನ್ನು ಸಹ ಇಟ್ಟಿದ್ದಾರೆ. ಸೇಮ್ ಟು ಸೇಮ್ ಭಾವನವರ ರೀತಿಯ ಮುದ್ದಾದ ಮಗು. IVF ಟ್ರೀಟ್ಮೆಂಟ್ ಮೂಲಕ ಮಗುವನ್ನ ಸಹ ಪಡೆದಿದ್ದು ಇವರು. ಆ ಸಿನಿಮಾದಿಂದ ಸ್ವಲ್ಪ ದೂರನೇ ಅನ್ಬೋದು. ಯಾಕಂದ್ರೆ ಈಗ ಯಾವ ಒಂದು ಸಿನಿಮಾದಲ್ಲೂ ಸಹ ಅವ್ರು ನಟಿಸ್ತಾ ಇಲ್ಲ. ನಟಿಸ್ಬೇಕು ಎಂಬುದು ಅಭಿಮಾನಿಗಳ ಆಸೆ. ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ಯಾಕಂದ್ರೆ ಇವರ ಒಂದು ಸಿನಿಮಾಗಳೆಲ್ಲವನ್ನೂ ಕೂಡ ನೋಡಿದ್ರೆ ಗೊತ್ತೇ ಇರುತ್ತೆ. ಚಂದ್ರಮುಖಿ ಪ್ರಾಣಸಖಿ ಅಂತೆಲ್ಲ ಸಿನಿಮಾಗಳನ್ನ ನಟಿಸಿ ಫೇಮಸ್ ಆದಂತವ್ರು, ಒಳ್ಳೊಳ್ಳೆ ಅವಾರ್ಡ್ ಗಳನ್ನ ಪಡ್ಕೊಂಡಂತವ್ರು. ಜೊತೆಗೆ ಚಿಂಗಾರಿ ಸಿನಿಮಾ ನೋಡಿರ್ಬೋದು, ಇಡೀ ದರ್ಶನ್ ಅವ್ರ ಜೊತೆ ಆ ಒಂದು ಸಿನಿಮಾದಲ್ಲೂ ಸಹ ಸೂಪರ್ ಆಗಿ ಬಣ್ಣ ಹಚ್ಚಿದ್ರು. ಒಟ್ಟಾರೆ ಬಹಳಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಭಾವನಾ ರಮಣ್ಣ ಅವರು. ನಂತರ ಅದ್ಭುತವಾದಂತಹ ಡ್ಯಾನ್ಸರ್ ಕೂಡ ಹೌದು. ಬಟ್ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಈಗ ಅದ್ಭುತ ತಾಯಿತನವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಪುಟ್ಟ ಮಗುವಿನ ಜೊತೆಗೆ ಸಮಯವನ್ನ ಕಳೀತಾ ಇದ್ದಾರೆ. ಇತ್ತೀಚೆಗಷ್ಟೇ ಆಪ್ತರ ಒಂದು ಫಂಕ್ಷನ್ ಕಾರ್ಯಕ್ರಮದಲ್ಲಿ ಭಾವನಾ ಅವರು ತುಂಬಾ ಚೆನ್ನಾಗಿ ಮಿಂಚಿದ್ರು. ಭಾವನಾ ಅವರು ಒಬ್ಬರೇ ಹೋಗಿಲ್ಲ, ಮಗುವನ್ನು ಸಹ ಕರ್ಕೊಂಡು ಹೋಗ್ತಾರೆ. ಮಗುವನ್ನ ಅಲ್ಲೆಲ್ಲರೂ ಕೂಡ ನೋಡಿ ಬಹಳನೇ ಖುಷಿ ಪಡ್ತಾರೆ, ಮೆಚ್ಚುಗೆಯನ್ನು ಕೂಡ ತಿಳಿಸ್ತಾರೆ. ಅದ್ಭುತವಾದಂತಹ ಮಗು ರುಕ್ಮಿಣಿ ಅಂದ್ರೆ ಅಜ್ಜಿಯ ಹೆಸರನ್ನೇ ಮೊಮ್ಮ ಅಂದ್ರೆ ಮಗಳಿಗೂ ಸಹ ಇಟ್ಟಿರುವಂತದ್ದು.